ನಾನು ಹೇಳಿದ್ನಲ್ಲ, ಒಂದು ಕಹಿ ಘಟನೆ ಆಗಿದೆ ನನ್ನ ಲೈಫಲ್ಲಿ ಅಂತ ಹೇಳ್ಕೊಂತೀನಿ ಅಂತ ಹೇಳಿದ್ನಲ್ಲ. ಸೊ ಅದನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನನ್ ಜೊತೆನೆ ಒಬ್ಬ ಇರ್ತಾನೆ. ಆ ಹೆಸರೆಲ್ಲ ಹೇಳೋದು ಅವಶ್ಯಕತೆ ಇಲ್ಲ ಅಂತದೆ, ಯಾಕಂದ್ರೆ ಅವನ ಹೆಸರು ಹೇಳೋದಕ್ಕೂ ಅವನ ಅನ್ಲಾಯಕ್. ಅವನ ಹೆಸರು ಹೇಳೋದಕ್ಕೂ ಅವನು ಆ ಯೋಗ್ಯತೆ ಇಟ್ಕೊಂಡಿಲ್ಲ. ಬರ್ತಾನೆ, ನಮ್ಮ ಹತ್ರ ಚೆನ್ನಾಗಿರ್ತಾನೆ, ನಮ್ಮ ಜೊತೆ ತಿಂತಾನೆ, ಎಲ್ಲ ಮಾಡ್ತಾನೆ, ದುಡ್ಡು ಕೇಳ್ತಾನೆ, ದುಡ್ಡು ಇಸ್ಕೊಂತಾನೆ, ಎಲ್ಲ ಮಾಡ್ಕೊಂತಾನೆ. ಅಂಡ್ ಫೈನಲಿ ಅವ್ರ ತಾಯಿ ಬಗ್ಗೆನೆ ಕೆಟ್ಟದಾಗಿ ನಮ್ಮ ಹತ್ರ ಹೇಳ್ತಾನೆ. ನಮ್ ತಾಯಿ ಅಂತವಳು ಇಂತವಳು, ಅದು ಇದು ಅಂತ ಹೇಳ್ತಾನೆ. ಮತ್ತೆ ಅಂಡ್ ಅಗೇನ್ ಅವ್ರ ಮನೆಯಲ್ಲಿ ಇನ್ನೊಬ್ರ ಬಗ್ಗೆನೂ ಹೇಳ್ತಾನೆ. ಅವ್ರು ಹೇಳೋ ಅವಶ್ಯಕತೆ, ಹೆಸರು ತಗೊಳ್ಳೋ ಅವಶ್ಯಕತೆನೂ ಇಲ್ಲ, ನಾನು ಹೇಳಿದಿಲ್ಲ. ಬಟ್ ನನ್ನ ಅನುಭವದಲ್ಲಿ ಮಾತು ಹೇಳ್ತಿದ್ದೀನಿ. ಖಂಡಿತ ನೀವು ಇದನ್ನ ರಿಯಲೈಸ್ ಮಾಡ್ಕೊಳ್ಳಿ. ಯಾರನ್ನೂ ಅಷ್ಟೇ ಹತ್ರ ಜಾಸ್ತಿ ಸೇರ್ಸ್ಕೊಳಕ್ ಹೋಗ್ಬೇಡಿ, ಯಾರನ್ನೂ ಅಷ್ಟು ಅಟ್ಯಾಚ್ಮೆಂಟ್ ಇಟ್ಕೊಳಕ್. ಯಾಕಂದ್ರೆ ಅವನು ಅವ್ರ ಹುಡುಗಿನ ಕರ್ಕೊಂಡೋಗೋದಕ್ಕೆ ನಮ್ ದುಡ್ಡು ಬೇಕು, ಅವ್ರ ಹುಡುಗಿನ ಸೇವ್ ಮಾಡೋದಕ್ಕೆ ನಮ್ ದುಡ್ಡು ಬೇಕು, ನಮ್ ಗಾಡಿ ಬೇಕು, ನಮ್ಮ ಟೈಮ್ ಬೇಕು. ಅಂಡ್ ಅಗೇನ್ ಅವನು ನಮ್ಗೆ ದ್ರೋಹ ಮಾಡಿರುವಂತದ್ದು, ಪ್ರೀ ಪ್ಲಾನ್ಡ್ ಆಗಿ ದ್ರೋಹ ಮಾಡಿ ಎಲ್ಲೆಲ್ಲೋ ಏನೇನೋ ಆಯ್ತು, ಅದು ಬಿಡಿ, ಸೆಕೆಂಡ್ರಿ. ಬಟ್ ನಾನು ಇಷ್ಟಂತ ಹೇಳ್ತೀನಿ, ಯಾರನ್ನು ಅಷ್ಟೇ ಅತಿಯಾಗಿ ಹಚ್ಕೊಳಕ್ ಹೋಗ್ಬೇಡಿ. ಯಾರು ಲವ್ ಅಲ್ಲಿ ಇದಾರಲ್ಲ ಅಂತವ್ರನ್ನ ಎಲ್ಲಿಡ್ಬೇಕೋ ಅಲ್ಲಿಡಿ. ನಂಬಿಕೆ ಮಾಡಿ ಮೋಸ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ನೀವು ಕಾಮೆಂಟ್ ಮಾಡಿ. ನಂಬಿಸಿ ಮೋಸ ಮಾಡಿ ನಂಬಿಕೆ ದ್ರೋಹನ ಅಂದ್ರೆ, ನಂಬಿಕೆಗೆ ಇನ್ನೊಂದು ಹೆಸರು ನಾಯಿ ಅಂತಾರಲ್ಲ, ಆ ನಾಯಿಗೂ ಕಡೆ ಅವನು. ಅಷ್ಟು ನಂಬಿಸಿ ಮೋಸ ಮಾಡಿ ಪ್ರೀ ಪ್ಲಾನ್ಡ್ ಮಾಡಿ ನಮ್ಮನ್ನ ಎಲ್ಲೆಲ್ಲೂ ಸಿಕ್ಕಾಕಿಸಿದ್ದ. ಬಟ್ ಸ್ಟಿಲ್ ಅದನ್ನ ನಾವ್ ಹೇಳಿದ್ರೆ ಯಾರು ನಂಬಲ್ಲ. ಬಟ್ ಸ್ಟಿಲ್ ನಾನು ಹೇಳ್ಬೇಕಿತ್ತು ನಿಮ್ಗೆ, ಹೇಳ್ತಿದ್ದೀನಿ. ಅದಕ್ಕೇನೆ ನಾನು ಇಷ್ಟು ದಿನ ವಿಡಿಯೋಸ್ ಮಾಡಿಲ್ಲ. ಇನ್ಮೇಲೆ ಮಾಡ್ತಾ ಇರ್ತೀನಿ, ಕಹಿ ಘಟನೆಗಳು ತಿಳಿಸ್ತಾ ಇರ್ತೀನಿ ನೋಡಿ. ಥ್ಯಾಂಕ್ ಯು. ಹೇ ಯು, ನಾನೇನಂತ ಗೊತ್ತು, ನಾನು ಹಿಂಗೆ, ನನ್ನ ಕ್ಯಾರೆಕ್ಟರ್ ಏನು, ನಾನೇನು ಅಂತ ನಿನಗೆ 100% ಗೊತ್ತು. ಬಟ್ ಸ್ಟಿಲ್ ಆದ್ರೂ ನೀನು ಅವ್ರ ಮಾತು ಕೇಳಿ ಇವ್ರ ಮಾತು ಕೇಳಿ ನನ್ನ ದೂರ ಮಾಡ್ಕೊಂತಾ ಇದೀಯ. ಇಟ್ಸ್ ಓಕೆ, ಫೈನ್. ಐ ಆಮ್ ಹ್ಯಾಪಿ ವಿತ್ ಮೈ ಲೈಫ್. ನಿನಗೋಸ್ಕರ ನಾನು ನನ್ನ ತನನ ಬಿಟ್ಕೊಟ್ರೆ ನನಗೆ 3 ಕಾಸು ಮರ್ಯಾದೆ ಇರಲ್ಲ. ಅಂಡ್ ಸ್ಟಿಲ್ ನಿನ್ಗೆ ಯಾರು ಹೇಳ್ಕೊಡ್ತಿದಾರಲ್ಲ ಅವ್ರ ಒಂದ್ಸಲ ಹೋಗಿ ನೀವ್ ಎಷ್ಟು ಸಾಚ ಅಂತ ಕೇಳಮ್ಮ, ಎಷ್ಟು ಸಾಚ ಅಂತ ಕೇಳು. ಅಂಡ್ ಅಗೇನ್ ನಾನು ನಿನ್ಗೆ ಹೇಳೋದ್ ಹಿಂದೆ, ಥರ್ಡ್ ಪರ್ಸನ್ ಎಂಟ್ರಿ ಆಗ್ತಿದ್ದಾರೆ ಅಂತಂದ್ರೆ ಅವ್ರು ಎಷ್ಟು ಕರೆಕ್ಟ್ ಆಗಿದ್ದಾರೆ ಅನ್ನೋದನ್ನ ಫಸ್ಟ್ ನಾವು ತಿಳ್ಕೊಬೇಕಾಗುತ್ತೆ. ಸೊ ಇದು ಯಾರಿಗೆ ಹೇಳ್ತಿದ್ದೀನಿ ಅಂತ ಅರ್ಥ ಆಗಿದೆ ಅನ್ಸುತ್ತೆ. ಇವಾಗ್ಲಾದ್ರೂ ತಿದ್ಕೊಂಡು ಲೈಫ್ನ ಲೀಡ್ ಮಾಡಿದ್ರೆ ತುಂಬಾ ಮಟ್ಟಕ್ಕೆ, ತುಂಬಾ ಎತ್ತರಕ್ಕೆ ಬೆಳಿತೀಯ. ಇಲ್ಲ ಅಂತಂದ್ರೆ 3 ಕಾಸಿಗೆ ಬೆಲೆ ಇರೋದಿಲ್ಲ. ಅರ್ಥ ಆಗಿದೆ ಅನ್ಸುತ್ತೆ. ಅರ್ಥ ಆಗಿಲ್ಲ ಅಂತಂದ್ರೆ ಐ ಕ್ಯಾನ್ ನಾಟ್ ಡೂ ಎನಿಥಿಂಗ್. ಹೇಳ್ಬೇಕು ಅನ್ಸ್ತು, ಹೇಳಿದ್ದೀನಿ. ಥ್ಯಾಂಕ್ ಯು. ಹಾಯ್ ಗೈಸ್, ಏನಂದ್ರೆ ಪೇರೆಂಟ್ಸ್ ಬಗ್ಗೆ ಹೇಳ್ತಿದ್ದೆ. ಯಾಕಂದ್ರೆ ಕೆಲವೊಬ್ರು ನನ್ನ ಮೇಲೆ ತುಂಬಾ ಪೀಕಲ್ಗಿದ್ದಾರೆ ಪೇರೆಂಟ್ಸ್. ನಾನು ನೋಡಿದ್ರೆ ಏನ್ ಇವನು ನಮ್ಮ ಮಕ್ಕಳನ್ನೆಲ್ಲ ಕೆಡಿಸ್ತಿದಾರೆ ಅಂತ. ನೋಡಿ, ಇರೋ ರಿಯಾಲಿಟಿನ ಹೇಳ್ತಿದ್ದೀನಿ. ತಮ್ಮ ಒಡ ಹುಟ್ಟಿದವರು ಹೇಳ್ತಿರೋಂಥದ್ದು, ಅಂದ್ರೆ ಜೊತೆಯಲ್ಲಿ ಹುಟ್ಟಿರೋ ಅಂತವ್ರೆ ಹೇಳ್ತಿದ್ದಾರೆ. ಅದು ಸೆಕೆಂಡ್ರಿ ಬಿಟ್ಟಾಕಿ, ತಂದೆ ತಾಯಿ ಹುಟ್ಟಿಸಿರೋ ಮಕ್ಕಳೇ ಅವ್ರ ತಂದೆ ತಾಯಿ ಬಗ್ಗೆ ಅವ್ರು ಹೇಳ್ತಿದ್ದಾರೆ ಅಂತಂದ್ರೆ ಅವ್ರು ಎಷ್ಟ್ರ ಮಟ್ಟಕ್ಕೆ ಸರಿ ಇರ್ತಾರೆ. ನಾನು ಪ್ರತಿಯೊಂದು ಕಾಮೆಂಟ್ಸ್ನ ಹಾಕ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲ ಅಂತಂದ್ರೆ ನೀವು ಓದಕ್ ಬರ್ದ್ರೆ ಓದ್ಕೊಳ್ಳಿ. ಯಾಕಂದ್ರೆ ನನ್ನ ಬಾಯಿಂದ ಅದನ್ನ ಹೇಳೋದಕ್ಕೆ ನನಗೆ ಇಷ್ಟ ಆಗ್ತಿಲ್ಲ. ತಂದೆ ತಾಯಿಯವರ ಪರಿಸ್ಥಿತಿ ಹೆಂಗಿದೆ ಅಂತ ಅವ್ರ ಮಕ್ಕಳೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ನೋಡಿ ಹಾಕ್ತೀನಿ. ಪ್ರತಿಯೊಂದು ಕಾಮೆಂಟ್ಸ್ ಇನ್ಮೇಲೆ ಡೈಲಿ ಹಾಕ್ತಾ ಇರ್ತೀನಿ. ಅವರ ನೋವನ್ನ ನಿಮ್ಗೆ ತಿಳಿಸೋಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದು ಜಸ್ಟ್ ಅವೇರ್ನೆಸ್. ತಂದೆ ತಾಯಿನೂ ಕೂಡ ಅವರ ಬುದ್ಧಿನ, ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಮಾತ್ರ. ಥ್ಯಾಂಕ್ ಯು. ಹಾಯ್, ಒಬ್ರು ನನಗಿಲ್ಲಿ ಒಂದು ಹುಡುಗಿ ನನಗೆ ಕಾಮೆಂಟ್ ಕೇಳೋದು ಹೆಂಗಿದೆ ಅಂತಂದ್ರೆ, ಸರ್ ನಾನು ಅಪ್ಪ ಅಮ್ಮನ್ಗೋಸ್ಕರ ಹುಡುಗನ್ ಬಿಡ್ಬೇಕಾ, ಇಲ್ಲಾಂದ್ರೆ ಹುಡುಗನ್ಗೋಸ್ಕರ ಅಪ್ಪ ಅಮ್ಮನ್ ಬಿಡ್ಬೇಕಾ ಅಂತ. ಲಿಟರಲಿ ನನ್ನ ಮೈಂಡ್ ಅಲ್ಲಿ ಇದೆ, ನಾನು ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಅವರು ನನ್ನ ಟೆಕ್ಸ್ಟ್ ಮಾಡಿದ್ದೆ, ಏನಾಗಬೇಕಿತ್ತು, ಏನ್ ನಿಮ್ ಪ್ರಾಬ್ಲಮ್ ಅಂತ. ಸರ್ ಹಿಂಗಿದೆ, ನಾನು ಹುಡುಗನ್ಗೋಸ್ಕರ ಅಮ್ಮನ್ ಬಿಡ್ಲಾ, ಇಲ್ಲ ಅಂತಂದ್ರೆ ಅಮ್ಮನಿಗೋಸ್ಕರ ಹುಡುಗನ್ ಬಿಡ್ಲಾ, ಅಂದ್ರೆ ತಂದೆ ತಾಯಿಗೋಸ್ಕರ ಬಿಡ್ಲಾ ಹುಡುಗನ್ನ, ಪ್ರೀತಿ ಮಾಡಿರೋ ಹುಡುಗನ್ನ ಅಂತ. ಸರಿ, ನಮ್ಮ ಟೆಕ್ಸ್ಟ್ ಅಲ್ಲಿ ಬೇಡ, ಜಸ್ಟ್ ಒಂದ್ಸಲ ಕಾಲ್ ಮಾಡಿ ಅಂತ. ಅಂಡ್ ಅವರು ರೆಡಿ ಇರ್ಲಿಲ್ಲ. ಇಟ್ಸ್ ಓಕೆ, ಫೈನ್ ಅಂತ ಅಂದ್ರೆ, ನೋಡುವ, ನಿಮ್ಮ ಅನಿಸಿಕೆ ಹೇಳಿ, ಹುಡುಗ ಇಂಪಾರ್ಟೆಂಟಾ ತಂದೆ ತಾಯಿ ಇಂಪಾರ್ಟೆಂಟಾ ಅಂತ DM ಮಾಡಿ. ನಾನು ಒಂದ್ಸಲ ಅದನ್ನ ನೋಡ್ತೀನಿ. ನಿಮ್ಮ ಅನಿಸಿಕೆನ ಒಂದ್ಸಲ ನಾನು ಅಕ್ಸೆಪ್ಟ್ ಮಾಡ್ಬೇಕಲ್ವಾ. ಥ್ಯಾಂಕ್ ಯು.
ಹೈ, ನನ್ಗೊಂದು ಹುಡುಗ ಕಾಲ್ ಮಾಡ್ತಾನೆ. ಇದನ್ನ ಹೇಳಬೇಕು ಇಲ್ಲೋ ನನ್ಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಆ ಹುಡುಗ ಹೇಳಿರುವಂತದ್ದು ಅವ್ರ ತಾಯಿ ಬಗ್ಗೆ. ಸರ್, ನಮ್ಮ ಅಂದ್ರೆ ಈ ವರ್ಡ್ ಬಳಸಬೇಕು, ಬಟ್ ಇದು ಜಸ್ಟ್ ಅವೇರ್ನೆಸ್. ಕನ್ನಡದಲ್ಲಿ ಹೇಳಿದ್ರೆ ಚೆನ್ನಾಗಿರಲ್ಲ, ಹೊಲ್ಸಾಗಿರುತ್ತೆ. ಸೊ ಇದಕ್ಕೆ ನಾನು ಆಂಗ್ಲ ಭಾಷೆಯಲ್ಲಿ ಆ ವರ್ಡ್ನ ಯೂಸ್ ಮಾಡ್ಕೊತೀನಿ ಅಷ್ಟೇ. ಆ ಹುಡುಗ ಹೇಳಿರೋದು, ಸರ್ ನನ್ನ ತಂದೆ ಇದ್ರು, ನನ್ನ ತಾಯಿ ಪ್ರಾಸ್ಟಿಟ್ಯೂಟ್ ಆಗಿದ್ದಾಳೆ. ಬಟ್ ಅದು ನನ್ನ ಕಣ್ಣಾರೆ ನೋಡಿ ನನಗೆ ಇರೋಕ್ಕಾಗ್ತಿಲ್ಲ. ನನಗೆ ಮೆಂಟಲಿ ಫಿಸಿಕಲಿ ಐ ಆಮ್ ಫೀಲಿಂಗ್ ಲೈಕ್ ಸೂಸೈಡ್ ಥಾಟ್ಸ್ ಅಂತ. ಅರ್ಥ ಮಾಡ್ಕೊಳ್ಳಿ ಸರ್, ನನ್ನ ಮನೆಯಲ್ಲಿ ನನ್ನ ತಾಯಿ ಅಪ್ಪನ ಪಕ್ಕ ಹಿಡ್ದಿರ ಥರ್ಡ್ ಪರ್ಸನ್ ಪಕ್ಕ ಮಲಗಿದಾಳೆ ಅಂದರೆ ನಾನು ಹೆಂಗೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳಿ ಸರ್ ಅಂತ ಕೇಳಿರೋಂಥದ್ದು. ಸೊ ಅವ್ರಿಗೆ ನಾನು ಆನ್ಸರ್ ಮಾಡಿದೆ, ಏನಾಯಿತು ಏನಂತ ನನ್ನ ಕೇಸ್ ಹಿಸ್ಟ್ರಿ ನೋಡಿದೆ. ಕೇಸ್ ಹಿಸ್ಟ್ರಿ ತಗೊಂಡಾಗ ಲಿಟ್ರಲಿ ಹೇಳ್ತೀನಿ, ತಾಯಿ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ನಿಜ, ಇಂಥ ತಾಯಂದಿರು, ಇಂಥ ಪೇರೆಂಟ್ಸಿಂದನೇ ನಾನು ವಿಡಿಯೋಸ್ನ ಸ್ಟಾರ್ಟ್ ಮಾಡಿರೋದು. ಎಷ್ಟು ವರ್ಸ್ಟ್, ಎಷ್ಟು ಅಸಹ್ಯವಾಗಿದ್ದಾರೆ ಪೇರೆಂಟ್ಸ್ ಅಂತಂದರೆ, ತಾಯಿಗಿಂತ ಮಿಗಿಲಾದ ದೇವ್ರು ಯಾರೂ ಇಲ್ಲ. ಖಂಡಿತ ನನಗೂ ತಾಯಿ ಇದ್ದಾರೆ, ನನಗೂ ಅಕ್ಕ ಇದ್ದಾರೆ, ನನ್ನನ್ನು ನಂಬ್ಕೊಂಡಿರೋಂಥ ಹೆಣ್ಮಕ್ಳು ಇದ್ದಾರೆ, ಅವ್ರಿಗೆ ಗೌರವ ಕೊಟ್ಟೇ ಕೊಡ್ತೀನಿ. ಬಟ್ ಹಂಗಂತ ಸ್ಯಾರಿ ಕಟ್ಕೊಂಡಿರೋರೆಲ್ಲ, ಹಣೆಯಲ್ಲಿ ಬಟ್ಟಿಟ್ಕೊಂಡಿರೋರೆಲ್ಲ ಒಳ್ಳೆಯವರಾಗಿರಲ್ಲ. ನಾನು ಎಲ್ಲರಿಗೂ ಹೇಳ್ತಿಲ್ಲ, ಈ ರೀತಿ ಮಾಡ್ತಿರೋರ್ಗೆ ಮಾತ್ರ ಉರಿತಾ ಇರುತ್ತೆ. ನೀವು ಪ್ರಾಸ್ಟಿಟ್ಯೂಟ್ ಆದರೂ ಅಷ್ಟೇ, ಸಮಾಜಕ್ಕೆ ಮೆಸೇಜ್ ಕೊಡಬೇಕು. ಈ ಒಂದು ಹುಡುಗ ತನ್ನ ತಾಯಿ ಬಗ್ಗೆ ಹೇಳ್ತಾನೆ ಅಂತಂದ್ರೆ ಅವಳು ಎಷ್ಟು ಹೋಲಿಸಿರ್ಬೇಕು ಅರ್ಥ ಮಾಡ್ಕೊಳ್ಳಿ. ಸಾರಿ ನಾನು ಇವಳು ಅಂದಿದ್ದಕ್ಕೆ, ಬಟ್ ಸ್ಟಿಲ್ ಹೊಟ್ಟೆ ಉರಿಯುತ್ತೆ ಇವರು. ಆ ಒಂದು ಹುಡುಗ ಹತ್ಕೊಂಡು ಹೇಳಿದಾಗ ಎಂತವ್ರಿಗೆ ಆಗ್ಲಿ ತಾಯಿ ಸ್ಥಾನ ನಾವು ಏನ್ ಕೊಟ್ಟಿರ್ತೀವಿ, ತಾಯಿ ಭುವನೇಶ್ವರಿ ಅಂತೀವಿ ಅಂತ ನಾಡಲ್ಲಿ ಹುಟ್ಟಿರೋರು ನಾವು. ಹೆಂಗಿರ್ಬೇಕು ಆ ಹುಡುಗನಿಗೆ? ನಿಮ್ ಮನಸ್ಸಿಗೆ ಕಾಮೆಂಟ್ ಮಾಡಿ, ನಾನು ತಿಳ್ಕೊಳ್ಳೋಂತ ಪ್ರಯತ್ನ ಮಾಡ್ತೀನಿ. ತಾಯಿ ಯಾವ ಸ್ಥಾನದಲ್ಲಿ ಇರಬೇಕು, ಅವಳು ಯಾವ ರೀತಿ ತನ್ನ ಮಕ್ಕಳ ಹತ್ರ ನಡ್ಕೋಬೇಕು ಅಂತ. ಥ್ಯಾಂಕ್ ಯು. ನನ್ನ ಜೊತೆ ಕೆಲವರು ಹುಡುಗರು ಇದ್ದಾರೆ. ಅವ್ರ ಹೆಂಗಂದ್ರೆ ನಿಜ ಹೇಳ್ತೀನಿ, ಗುಡ್ ಹಾರ್ಟೆಡ್ ಪರ್ಸನ್ಸ್ ಅವರೆಲ್ಲ. ನಿಜ, ನಂದೇ ಅಂತ ಒಂದು ಸ್ವಲ್ಪ ಜನ ಹುಡುಗರು ಇದ್ದಾರೆ. ಬಟ್ ಅದ್ರಲ್ಲಿ ಲಿಟ್ರಲಿ ನಾನ್ ನಂಬೋ ಅಂತದ್ದು ತುಂಬಾ ಟ್ರಸ್ಟ್ ಪರ್ಸನ್, ಅಂದ್ರೆ ತುಂಬಾ ನನ್ನ ಹತ್ರ ಚೆನ್ನಾಗಿದ್ದವರು. ಅವ್ರಿಗೆ ನನಗೆ ಕಷ್ಟ ಬಂದಾಗ, ಲಿಟ್ರಲಿ ನನಗೆ ಕಷ್ಟ ಬಂದಾಗ ಅಂತಂದ್ರೆ ನಾನು ಕ್ರಿಯೇಟ್ ಮಾಡ್ಕೊಂಡೆ. ಆಗ ನಿಜವಾಗಿ ಅರ್ಥ ಆಯ್ತು ಯಾರು ನನ್ನ ಜೊತೆ ನಿಂತ್ಕೊಂತಾರೆ, ಯಾರು ನನ್ನ ಜೊತೆ ಇರ್ತಾರೆ ಅಂತ. ಲಿಟ್ರಲಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ಒಂದ್ಸಲ ಅದನ್ನ ಟ್ರೈ ಮಾಡಿ, ಒಂದೇ ಒಂದ್ಸಲ ಟ್ರೈ ಮಾಡಿ. ನೀವು ಯಾವುದೇ ಒಂದು ಕಷ್ಟದಲ್ಲಿರಿ, ಅದು ನೀವು ಕ್ರಿಯೇಟ್ ಮಾಡ್ಕೊಂತೀರೋ ಇನ್ನೊಂದು ಮಾಡ್ಕೊಂತೀರೋ. ಅವಾಗ ನನಗೆ ನಿಜ ಕಷ್ಟಕ್ಕೆ ಅಂತ ಬಂದಿದ್ದು ನಿತಿನ್ ಅಂಡ್ ದೇವು ಅಂತ. ನಿಜ, ನಿತಿನ್ ಅವ್ರ ಅಣ್ಣ, ಅವ್ರು ನನಗೆ ಏನೂ ಇಲ್ಲ, ಅರುಣ್ ಅಂತ ಅವ್ರು ಬಂದಿದ್ರು. ಅಂಡ್ ಅದನ್ನ ನಾನು ಮಾಡಿಪ್ಪೋ ಇನ್ನೊಂದು. ಬಟ್ ಲಿಟ್ರಲಿ ಹೇಳ್ತೀನಿ, ಅವರು ಏನೇನೋ ಅಂದ್ರೆ ಇನ್ನೊಂದು ನನ್ನ ವಿಷಯ ಮೆನ್ಷನ್ ಮಾಡ್ಬಿತ್ತು. ನನ್ನ ಫೋನ್ ಪಾಸ್ವರ್ಡ್ ಎಷ್ಟು ಜನ ನನ್ನ ಕಾಂಟ್ಯಾಕ್ಟ್ ಇದ್ರು, ಎಷ್ಟು ಜನ ನನ್ನ ಜೊತೆ ಹುಡುಗರು ಇರ್ತಿದ್ರು, ಪ್ರತಿಯೊಬ್ಬರಿಗೂ ನನ್ನ ಫೋನ್ ಪಾಸ್ವರ್ಡ್ ಗೊತ್ತಿತ್ತು. ಮತ್ತೆ ನನ್ನ ಲೈಕ್ ಬ್ಯಾಂಕ್ ಅಕೌಂಟ್ ಅಂದ್ರೆ ಫೋನ್ ಪೇ, ಗೂಗಲ್ ಪೇ, UPI ನಂಬರ್ ಕೂಡ ಗೊತ್ತಿತ್ತು ಅವ್ರಿಗೆ. ಏನಾದ್ರು ಬೇಕು ಅಂದ್ರೆ ಅದನ್ನ ನಾನು ಕೊಡ್ತಿದ್ದೆ, ಸ್ಕ್ಯಾನ್ ಮಾಡ್ಕೊಂಡ್ಬನ್ನಿ, ಏನ್ ತಗೊಳ್ಳಿ ಅಂತ ಕೊಡ್ತಿದ್ದೆ. ಬಟ್ ಲಿಟ್ರಲಿ ಹೇಳ್ತೀನಿ, ನಿಮಗೆ ಕಷ್ಟ ಬಂದಾಗ ಮಾತ್ರ ಅರ್ಥ ಆಗುತ್ತೆ ಯಾರು ನಿನ್ನವರು, ಯಾರು ನಿನ್ನವರಲ್ಲ ಅಂತ. ಆ ಯೋಗ್ಯತೆನೆಗ ನನ್ನ ಸ್ವಲ್ಪ ಜನ ಕಳ್ಕೊಂಡಿದ್ದಾರೆ. ಸತ್ರು ನಾನು ಅವ್ರನ್ನ ಹತ್ರ ಸೇರ್ಸಲ್ಲ. ನಿಮ್ಗೆ ಹಂಗಲು ಈ ತರ ಇರ್ತಾರೆ, ಹುಷಾರಾಗಿರಿ, ಅವರಿಂದ ದೂರ ಇರಿ. ಸುಮ್ಮನೆ ದುಡ್ಡನ್ನ ಕಳ್ಕೊಂಬೇಡಿ. ಈಗ ನಾನು ಮಾಡಿದ್ದೀನಿ ಅಂಡ್ ಐ ನಾಟ್ ರಿಪೀಟ್ ಅಗೇನ್. ಲಿಟ್ರಲಿ ಹೇಳ್ತೀನಿ, ಜೊತೆಲಿ ಇಟ್ಕೊಂಡು ಜೊತೆಲಿ ತಿನ್ಕೊಂಡು ಅಷ್ಟೇ, ಹುಷಾರಾಗಿರಿ ಅಂತ ಹೇಳ್ದೆ. ನೋಡುವ ಇನ್ನ ಯಾರ್ಯಾರ ಜೊತೆಯಲ್ಲಿ ದೇವ್ರು ಯಾರ್ಯಾರನ್ನ ಪರಿಚಯ ಮಾಡಿ ಅವರಿಂದ ಏನೇನು ಕಲಿಬೇಕು ಅದಂತೂ ಸತ್ಯ. ಯಾರನ್ನ ಪರಿಚಯ ಮಾಡ್ಕೊಂತ ಅವರಿಂದ ಸ್ವಲ್ಪ ಕಲಿಯೋದಿದ್ದು ಸತ್ಯ ಇದ್ದೇ ಇರುತ್ತೆ. ಕಲ್ತಿದೀವಿ, ಸಾಕು. ಥ್ಯಾಂಕ್ ಯು. ಹಾಯ್, ಒಬ್ರು ಸಿಸ್ಟರ್ ನನಗೆ ಕಾಲ್ ಮಾಡ್ತಾರೆ. ಅವ್ರು ಲಿಟ್ರಲಿ ಹೆಂಗೆ ಹೇಳ್ತಾರೆ ಅಂತಂದ್ರೆ, ನಿಜ ಈ ಒಂದು ಕಷ್ಟ ಯಾವ ಶತ್ರುಗೂ ಬೇಡ, ನನ್ನ ಶತ್ರುಗಳಿಗೂ ಬೇಡ. ಅವ್ರು ಹೇಳೋದು ಇಷ್ಟೇನೆ. ಸಾರಿ, ಅವ್ರು ಹೇಳ್ತಾರೆ, ಸರ್ ನಾವಪ್ಪ ಆರ್ಮಿ, ನಾವಮ್ಮ ಲೆಕ್ಚರರ್. ಎಂತ ವರ್ಸ್ಟ್ ಅಂತಂದ್ರೆ ತಾಯಿ ತನ್ನ ಮಕ್ಕಳನ್ನ ಬಗ್ಗೆ ಕೇರ್ ಇಲ್ಲ. ಯಾವಾಗ ನೋಡು ಕಿಟ್ಟಿ ಪಾರ್ಟೀಸ್. ಏನೇಳಿ ಕಿಟ್ಟಿ ಪಾರ್ಟೀಸ್. ಗುರು ಅಂದ್ರೆ ಯಾವ ಸ್ಥಾನದಲ್ಲಿ ನಾವು ನೋಡ್ತೀವಿ,
ನಾವು ಅವ್ರಿಗೆ ಎಷ್ಟು ಗೌರವ ಕೊಡ್ತೀವಿ, ತನ್ನ ಸ್ವಂತ ಮಗಳು ಯಾವ ರೀತಿ ಮನೆಯಲ್ಲಿ ಇದ್ದಾಳೆ ಅದನ್ನ ಅವಳು ನೋಡ್ತಿಲ್ಲ, ತಾಯಿ ಆದವಳು. ಬಟ್ ಅಣ್ಣ ಆದವನು ತಂದೆ ತಾಯಿ ಇಲ್ಲ ಅಂತ ಅವಳನ್ನ ಬಲಾತ್ಕಾರ ಮಾಡಕ್ ಹೋಗಿದ್ದಾನೆ. ಇದು ಎಷ್ಟರ ಮಟ್ಟಕ್ಕೆ ಸರಿ. ತಾಯಿ ಇದ್ರ ಬಗ್ಗೆ ಬಂದು ತಾಯಿಗೆ ಹೇಳಿದ್ರೆ, ಇದನ್ನ ಯಾರ ಹತ್ರ ಹೇಳಬೇಡಮ್ಮ, ಮಾನ ಮರ್ಯಾದೆ ಹೋಗುತ್ತೆ. ಒಬ್ಬ ಲೆಕ್ಚರರ್ ಆಗಿ 100 ಜನಕ್ಕೆ ಬುದ್ಧಿ ಹೇಳೋ ಅಂತ ಒಂದು ಲೆಕ್ಚರರ್, ಶಿಕ್ಷಕಿ ತನ್ನ ಮಕ್ಕಳಿಗೆ ವಿದ್ಯೆ ಕೊಟ್ಟಿಲ್ಲ, ತನ್ನ ಮಕ್ಕಳಿಗೆ ಅರಿವು ಮೂಡಿಸಿಲ್ಲ, ತನ್ನ ಮಕ್ಕಳಿಗೆ ಯಾವ ರೀತಿ ಇರಬೇಕು ಸೊಸೈಟಿಯಲ್ಲಿ ಅಂತ ಹೇಳ್ಕೊಟ್ಟಿಲ್ಲ. ಮಗನ್ಗೋಗ್ಬಿಟ್ಟು ಇನ್ನೊಂದ್ಸತಿ ತರ ಮಾಡಬೇಡಪ್ಪ ಅಂತ ಜಸ್ಟ್ ಅಡ್ವೈಸ್. ಇನ್ನೊಬ್ರಾಗಿದ್ದಿದ್ರೆ ಆ ಸ್ಥಾನದಲ್ಲಿ ಏನ್ ಮಾಡ್ತಾ ಇದ್ರು? ದಯವಿಟ್ಟು DM ಮಾಡಿ. ನಿಮ್ಮ DM ನಾನು ನೋಡ್ತೀನಿ, ನಿಮ್ಮ ಅನಿಸಿಕೆ ಕೇಳ್ತೀನಿ. ಅವರ ತಂಗಿಗೆ ಅಣ್ಣ ಮಾಡಿದ್ದು ಸರಿನಾ ತಪ್ಪ? ತಾಯಿ ಮಾಡಿದ್ದು ಸರಿನಾ ತಪ್ಪ? ಥ್ಯಾಂಕ್ ಯು ಫಾರ್ ಯುವರ್ ವಾಚಿಂಗ್ ದಿಸ್ ವಿಡಿಯೋಸ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಇಲ್ಲೊಂದು ಕಾಮೆಂಟ್ ಹಾಕ್ತೀನಿ ನೋಡಿ, ನಿಮ್ಮ ಅನಿಸಿಕೆ DM ಮಾಡಿ. ಯಾರು ಸರಿ ಯಾರು ತಪ್ಪು, ಪೇರೆಂಟ್ಸ್ದ ಹುಟ್ಟಿಸಿರೋ ಮಕ್ಕಳದ ಅಂತ DM ಮಾಡಿ, ನಾನು ನೋಡ್ತೀನಿ. ಥ್ಯಾಂಕ್ ಯು.